ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ದಿನನ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತು ಕಂಪ್ಲೀಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫುಡ್ ಬ್ಲಾಗ್ ಇರುತ್ತೆ. ನಾನು ಆಫೀಸಿಂದ ಬಂದಮೇಲೆ ರಾತ್ರಿ ಏನು ಫುಡ್ ಪ್ಲ್ಯಾನ್ ಮಾಡಿದೆ, ಹಾಗೆ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಏನು ಫುಡ್ ಪ್ಲ್ಯಾನ್ ಮಾಡಿದೆ, ಪ್ರತಿಯೊಂದು ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಹಾಗೆ ಅರ್ಕನ ಬಳಸ್ಕೊಂಡು ನಾನು ಇಡ್ಲಿನ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಸೂಟ್ ಆಗುವಂಥ ಬ್ರಾಹ್ಮಿನ್ ಸ್ಟೈಲಲ್ಲಿ ನಾನು ಸಾರನ್ನ ಕೂಡ ಮಾಡಿದೆ, ಇಡ್ಲಿ ಸಾಂಬಾರನ್ನ ಮಾಡಿದೆ. ಹಾಗೆಯೇ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ, ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹಸಿ ಬಜ್ಜಿ, ಮೂಲಂಗಿ ಜಜ್ಜಿ ಬಜ್ಜಿನ ಮಾಡ್ತಾರೆ, ಹಾಗೆ ಮೂಲಂಗಿ ಹಸಿ ಬಜ್ಜಿನೂ ಮಾಡ್ತಾರೆ. ನಾನಿವತ್ತು ಮೂಲಂಗಿ ಹಸಿ ಬಜ್ಜಿನ ಮಾಡಿದ್ದೆ, ಹಾಗೆ ಮುದ್ದೆ ಜೊತೆಗೆ ನಾನು ಹೊಸ ಪಾತ್ರೆನೂ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ರಾತ್ರಿನೇ ನಾನು ಆರ್ಕ ಹಾಗೆ ಉದ್ದಿನಬೇಳೆ 1:3 ರೀತಿಯಲ್ಲಿ ನೆನಾಕಿಟ್ಟಿದ್ದೆ ನಿನ್ನೆ ಬೆಳಗ್ಗೆನೆ. ಹಾಗೆ ರಾತ್ರಿ ಬಂದು ನಾನು ರುಬ್ಬಿಟ್ಟಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಊದಿದೆ. ನಾನು ಒಂದು ಟೈಮ್ಗಾಗೋಷ್ಟು ಇಡ್ಲಿ ಹಾಗೆ ಒಂದು 5-6 ದೋಸೆ ಆಗೋಷ್ಟು ಇಟ್ಟಿದೆ. ಕರೆಕ್ಟಾಗಂತೂ ಹಿಟ್ಟನ್ನು ನಾವು ರುಬ್ಬಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಆಗೇ ಆಗುತ್ತೆ ಅಲ್ವಾ. ಈಗ ನಾನು ಒಂದು ಸೌಟಿಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಉಪ್ಪನ್ನ ಹಾಕಿದ್ರೆ ಇಡ್ಲಿ ಸರಿ ಯಾವಾಗಲೂ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಒಂದೊಂದು ಸತಿ ಕರಗಲ್ಲ. ಆ ಕಾರಣಕ್ಕೆ ನಾನು ಉಪ್ಪನ್ನ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋತೀನಿ. ನಾನಿಲ್ಲಿ ಸೋಡಾನ ಹಾಕಿಲ್ಲ. ಸೋಡಾ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆ ಕಾರಣಕ್ಕೆ ನಾನು ಸೋಡಾನ ಇಲ್ಲಿ ಬಳಸ್ತಾ ಇಲ್ಲ. ನಿಮಗೆ ಇನ್ನೂ ಸಾಫ್ಟ್ ಬ್ರೆಡ್ಡಷ್ಟು ಸಾಫ್ಟ್ ಬೇಕು ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಸೋಡಾನ ಹಾಕ್ಬೋದು. ನಾನಿಲ್ಲಿ ಸೋಡಾ ಹಾಕ್ದೇ ಮಾಡ್ತಾಯಿದ್ದೀನಿ. ಅಂದರೂ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಈಗ ನಾನು ಇಡ್ಲಿಗೆ ಸಾಂಬಾರನ್ನ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ತೊಗರಿಬೇಳೆ, ಅಂದರೆ 2 ಬಟ್ಲಾಗೋಷ್ಟು ಚಿಕ್ಕ ಬಟ್ಲಾಗೋಷ್ಟು ತೊಗರಿಬೇಳೆನ ತೊಳೆದು ಹಾಗೆ ನೆನಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆಯಿಂದ. ಸೊ ಅದಕ್ಕೆ ನಾನು ತಕ್ಕಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ರೀತಿ ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಯಾಕಂದರೆ ಫುಲ್ಲು ನೀಟಾಗಿ ಸ್ಮ್ಯಾಶ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ ಸಾಂಬಾರನ್ನ ನಾನಿವತ್ತು ಬ್ರಾಹ್ಮಿನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಪೌಡರ್ ಕೂಡ ನಾನೇ ಮಾಡ್ಕೋತಾ ಇದ್ದೀನಿ, ಮಸಾಲ ಪೌಡರ್. ತುಂಬ ಟೇಸ್ಟಿಯಾಗಿರುತ್ತೆ, ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ. ಇನ್ನು ಇಡ್ಲಿ ಪಾತ್ರೆ ಈ ರೀತಿ ಇದೆ. ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಇತ್ತು, ಆದರೆ ಅದರಲ್ಲಿ ಇಡ್ಲಿ ತುಂಬ ಚಿಕ್ಕದು ಬರ್ತಾಯಿತ್ತು. ಆ ಕಾರಣಕ್ಕೆ ನಾನು ಇಡ್ಲಿ ಪಾತ್ರೆನ ಈ ರೀತಿ ಇರುವಂಥದ್ದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 24 to 25 ಇಡ್ಲೀಸ್ ಆಗೋದ್ರಿಂದ ನಮ್ಮ ಮನೇಲಿ ಒಂದು ಟೈಮ್ಗಾದರೆ ಸಾಕು. ಅಂದರೆ ಒಂದು ಸತಿ ಮಾಡಿದ್ರೆ 2 ಸತಿನೂ ತಿನ್ಬೋದು, ಅಂದರೆ 2 ಟೈಮ್ಸ್ ತಿನ್ಬೋದು. ಆ ಕಾರಣಕ್ಕೆ ಒಂದು ಸತಿ ಮಾಡಿ ಇಟ್ಕೊಂಬಿಡೋಣ ಸಾಕು ಅಂತ ಹೇಳಿ ಅದರೊಳಗಡೆ ಇರುವಂಥ ಇಡ್ಲಿ ಏನು ತಟ್ಟೆಗಳಿದೆ ಅಲ್ಲ, ಆ ತಟ್ಟೆಗೆಲ್ಲ ನೀಟಾಗಿ ತೊಳೆದು ದಬ್ಬಾಕಿದ್ದೆ, ನೀರೆಲ್ಲ ಸೋರ್ಕೊಳ್ಳಿ ಅಂತ. ಇದಾದಮೇಲೆ ನಾನು ಸ್ವಲ್ಪ ಇಡ್ಲಿ ಹಿಟ್ಟನ್ನ ಎಲ್ಲಿ ಹಾಕ್ತೀವಲ್ವ ಆ ಗುಂಡಿ ಅಂತ ಜಾಗ ಇದೆಯಲ್ಲ, ಅಲ್ಲಿಗೆ ಸ್ವಲ್ಪ ನಾನು ಎಣ್ಣೆನ ಹಚ್ಕೋತೀನಿ. ನೀವು ಎಣ್ಣೆನ ಹಚ್ಕೊಳ್ಳಲ್ಲ ಅಂತ ಹೇಳಿದ್ರೆ ಬೇಕಾದರೆ ಬಟ್ಟೆನಾದರೂ ಬಳಸ್ಕೋಬೋದು. ನಾನು ಇಡ್ಲಿನ ಅಪರೂಪಕ್ಕೆ ಮಾಡೋದ್ರಿಂದ ಇದಕ್ಕೆ ಬಟ್ಟೆ ಆಗಿರಲಿ ಕವರ್ ಆಗಿರಲಿ ಹಾಕೋದಿಲ್ಲ. ಯೂಶ್ವಲಿ ಕವರ್ ಹಾಕಿ ಇಡ್ಲಿ ಮಾಡುವಂಥ ಹೋಟೆಲ್ಗೆ ನನ್ನ ಹಸ್ಬೆಂಡ್ ಇವೊಂದು ಇಡ್ಲಿ ತಿನ್ನೋಕ್ಕೂ ಕೂಡ ಕರ್ಕೊಂಡು ಹೋಗಲ್ಲ. ಯೂಶ್ವಲಿ ಬಟ್ಟೆ ಹಾಕಿ ಮಾಡ್ತಾರೆ ಗೊತ್ತಾ, ಒಂದು ಕಾಟನ್ ಬಟ್ಟೆನ ಬಳಸಿ ಇಡ್ಲಿನ ಬಿಡ್ತಾರಲ್ಲ, ಅಂಥ ಹೋಟೆಲ್ಗಾದರೆ ಕರ್ಕೊಂಡು ಹೋಗ್ತಾರೆ. ಅದು ಓಪನ್ ಆಗಿ ಹೊರಗಡೆನೆ ಮನೆಯಲ್ಲೇ ಮಾಡೋ ರೀತಿಯಲ್ಲಿ ಮಾಡ್ತಾರಲ್ಲ, ಅಂಥ ಚಿಕ್ಕ ಪುಟ್ಟ ಹೋಟೆಲ್ಗೆ ಹೋಗ್ತೀವಿ ನಾವು. ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ತಿನ್ನೋ ಅಷ್ಟು ಇಷ್ಟಪಡೋದಿಲ್ಲ ಹೊರಗಡೆ ಊಟನ. ಈಗ ಈ ರೀತಿ ನಾನು ಎಲ್ಲ ಪ್ಲೇಟ್ಸ್ಗೂ ಕೂಡ ಇಡ್ಲಿನ ನೀಟಾಗಿ ತುಂಬುವಾಗಿ ಹಾಕ್ಕೊಳ್ತೀನಿ. ಸೊ ಈ ರೀತಿ ಹಾಕ್ಕೊಳ್ಳೋ ಅಷ್ಟರೊಳಗೆ ನಾನು ಆವಾಗಲೇ ಇಡ್ಲಿ ಪಾತ್ರೆಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಮಳ್ಳೋದಕ್ಕೆ ಇಟ್ಟಿದ್ದೆ ಅಲ್ವಾ, ನೋಡ್ಬೋದು ಮಳ್ತಾ ಇದೆ. ಸೊ ಇವಾಗ ನಾನು ಇಡ್ಲಿ ಬಿಟ್ಟಿಟ್ಟಿರೋದನ್ನು ಪೂರ್ತಿ ಪ್ಲೇಟ್ಸ್ನ ಇಲ್ಲಿ ಜೋಡಿಸ್ತೀನಿ. ಸೊ 3 ಪ್ಲೇಟ್ಸ್ ಇದೆ, ಆಲ್ಮೋಸ್ಟ್ 24 to 25 ಇಡ್ಲೀಸ್ ಆಗುತ್ತೆ. ಹಾಗೆ ಅದ್ರ ಪಕ್ಕದಲ್ಲಿ ನಾನು ಬೇಳೆನೂ ಕೂಡ ಇಟ್ಟಿದ್ದೀನಿ. ಈಗ ಇನ್ನೊಂದು ಸ್ಟವಲ್ಲಿ ಪೌಡರ್ ಮಾಡೋದಕ್ಕೆ, ಅಂದರೆ ಮಸಾಲ ಪೌಡರ್ ಸಾಂಬಾರಿಗೆ ಏನೇನು ಬೇಕೋ ಅದನ್ನು ಹುರ್ಕೊಳ್ಳೋಣ. ಹಾಗೆ ಒಂದು ಸ್ಟವಲ್ಲಿ ಇಡ್ಲಿ ಬೇಯ್ತಾ ಇದೆ, ಒಂದು ಸ್ಟವಲ್ಲಿ ನಾನು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಪ್ಯಾನಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನು 5 to 6 ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಒಂದು 5 to 6 ಮೆಣಸು, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆಯೇ ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಹುರಿದಿದ ನಂತರ
ಇಲ್ಲಿ ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು 1 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿರಬೇಕು. ಈ ರೀತಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಬರೀ ಇವಾಗ ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಆ ಅಳತೆಯಲ್ಲಿ ಮಾತ್ರ ಹುರ್ಕೋತಾ ಇದ್ದೀನಿ. ನೀವೇನಾದರೂ ಇದನ್ನು ನೀವು ಜಾಸ್ತಿ ಮಾಡಿ ಇಟ್ಕೋಬೇಕಂದ್ರೆ ಇದನ್ನು ಹಾಗೆ ಡಬಲ್ ಮಾಡ್ತಾ ಹೋಗಿ, ನಿಮಗೆ ಅಳತೆ ಗೊತ್ತಾಗುತ್ತೆ. ಇವಾಗ ಹುರಿದಿದ್ದಾಗಿದೆ. ಸ್ಟವ್ನ ಆಫ್ ಮಾಡಿ ಸೈಡಿಗೆ ಒಂದು ತಟ್ಟೆ ಮೇಲೆ ಹಾಕಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ಇವಾಗ ಇದೇ ಬಾಣಲಿಗೆ ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಅಷ್ಟರೊಳಗೆ ಕುಕ್ಕರ್ ಕೂಗಿ ತಣ್ಣಗಾಗ್ಬಿಡುತ್ತೆ ಅಲ್ವಾ, ಆ ಕಾರಣಕ್ಕೆ. ಇವಾಗ ಇಲ್ಲಿ ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಕಡಲೆಬೇಳೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕೋತಿದ್ದೀನಿ. ನಾನು ಮಾಡ್ತಾ ಇರುವಂಥ ಸಾಂಬಾರಿಗೆ ಸ್ವಲ್ಪ ಕುಂಬಳಕಾಯಿನ ಕೂಡ ಹಾಕ್ಕೊಳ್ತಿದ್ದೀನಿ. ಆ ಕಾರಣಕ್ಕೆ ಕುಂಬಳಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು ಅಷ್ಟರೊಳಗೆ ಕುಕ್ಕರು ಕೂಡ ಕೂಗಿತ್ತು, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಟಿದ್ದೀನಿ. ಹಾಗೆ ಇಡ್ಲಿನೂ ಕೂಡ ಆಗೋಯ್ತು. ಸೊ ಆಲ್ಮೋಸ್ಟ್ ತಿಂಡಿ ಅಂತೂ ಬೇಗ ಆಗುತ್ತೆ. ಆದರೆ ಇಡ್ಲಿ ಮಾಡಿದಾಗ ತಿಂಡಿ ಬೇಗ ಆಗುತ್ತೆ, ಆದರೆ ಪಾತ್ರೆ ತೊಳೆಯೋದಿರುತ್ತೆ ಅನ್ನೋದು ಬೇಜಾರಾಗುತ್ತೆ ಅಷ್ಟೇ. ಇಲ್ಲಿ ಈರುಳ್ಳಿನೂ ಕೂಡ ಬೆಂದಿತ್ತಲ್ವ ಸಾಂಬಾರಿಗೆ. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಕುಂಬಳಕಾಯಿ ಪೀಸ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಕುಂಬಳಕಾಯಿ ಪೀಸ್ನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಂತ ಹೇಳಿದ್ರೆ ಬೇಳೆನ ಬೇಯಕ್ಕೆ ಇಡ್ತೀರ ಅಲ್ವಾ, ಇನ್ನೂ ಸ್ವಲ್ಪ ನೀರು ಹಾಗೆ ಕುಂಬಳಕಾಯಿನ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪಚ್ಚಡಿಯಾಗಿ ಕಟ್ ಮಾಡಿಕೊಂಡು ಅದನ್ನು ನೀವು ಕುಕ್ಕರಲ್ಲೇ ಕೂಗಿಸ್ಕೊಂಡ್ರೆ ಫುಲ್ ಸ್ಮ್ಯಾಶ್ ರೀತಿಯಲ್ಲಾಗುತ್ತೆ. ಆವಾಗ ನೀವು ಕುಕ್ಕರಲ್ಲಿ ಕೂಗಿಸ್ಕೊತಿದ್ದೀರಾ ಅಂದರೆ ಸಿಪ್ಪೆನ ಎರಿಯಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ಇಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಟೊಮ್ಯಾಟೊ ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದು ಕೂಡ ನೀಟಾಗಿ ಫ್ರೈ ಆಗಬೇಕು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ವೈಟ್ ಇರ್ಬೋದು, ಆರೆಂಜ್, ರೆಡ್, ಗ್ರೀನ್ ಈ ರೀತಿ ಕಾಣಿಸ್ತಿದೆ ಸಾಂಬಾರು. ನಿಮಗೆ ಸಾಂಬಾರು ತುಂಬ ತೆಳು ಇರಬೇಕು, ಹಾಗೆ ಈ ರೀತಿ ಪಚ್ಚಡಿ ಏನು ಸಿಗಬಾರ್ದು, ತರಕಾರಿ ಏನು ಸಿಗಬಾರ್ದು ಅಂತ ಹೇಳಿದ್ರೆ ತರಕಾರಿನ ಸಣ್ಣದಾಗಿ ಹೆಚ್ಕೊಳ್ಳಿ. ನಮಗೆ ಅಲ್ಲಲ್ಲೇ ಸಿಕ್ಕಿದ್ರೆ ತಿನ್ನೋದಕ್ಕೂ ತುಂಬ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕುಂಬಳಕಾಯಿನ ಕುಕ್ಕರಲ್ಲೇ ಕೂಗಿಸ್ಕೊಳ್ಳಿ, ಆವಾಗ ಸಿಂಪಲ್ಲಾಗಿ ಇರುತ್ತೆ. ಈಗಲೂ ಕೂಡ ನಾನು ಸಿಂಪಲ್ಲಾಗೇ ಮಾಡ್ಕೊತಿದ್ದೀನಿ, ಆದರೆ ಸ್ವಲ್ಪ ತರಕಾರಿನ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಡ್ಲಿಗೆ. ಎಕ್ಸ್ಪೆಷಲಿ ತಟ್ಟೆ ಇಡ್ಲಿಗಂತೂ ತುಂಬಾ ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ತಟ್ಟೆ ಇಡ್ಲಿಗೆ ಈ ರೀತಿ ಸಾಂಬಾರು ಮಾಡೋದನ್ನು. ಇನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರುವಂಥ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಇಷ್ಟಕ್ಕೇ ನೀಟಾಗಿ ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕುದಿಸ್ಕೊಂಡು ಕೂಡ ಒಂದು ರೀತಿಯ ಸಾಗು ಪಲ್ಯ ಥರನೇ ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಇಷ್ಟನ್ನೇ ಸ್ಟಾಪ್ ಮಾಡಿ, ಅಂದರೆ ಮಸಾಲ ಏನು ರುಬ್ಬೋದಕ್ಕೆ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಹಾಕದೇ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ. ಹಾಗೆಯೇ ಇದನ್ನು ನಾವು ಸಾಂಬಾರು ಥರನೂ ಕೂಡ ಮಾಡ್ಕೋಬೋದು. ಇಲ್ಲಿವರೆಗೂ ಹಂತ ನಾನು ಈಗ ಏನು ಮಾಡಿದ್ದೀನಲ್ಲ, ಇಲ್ಲಿವರೆಗೂ ಹಂತಕ್ಕೆ ನೀಟಾಗಿ ಕುದಿಸಿ ಆಫ್ ಮಾಡಿದ್ರು ಕೂಡ ಇದು ಕೂಡ ತುಂಬ ಟೇಸ್ಟಿಯಾಗಿ ಗ್ರೇವಿಯಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇವಾಗ ಇದು ಇನ್ನೂ ಸ್ವಲ್ಪ ಕುದಿಬೇಕು. ಹಾಗೆ ನಾವು ಹುರಿದಿಟ್ಕೊಂಡಿದ್ವಲ್ವ ಮಸಾಲ ಪದಾರ್ಥಗಳು, ಅದು ಕೂಡ ತಣ್ಣಗಾಗಿದೆ. ರುಬ್ಬೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ನಾನು ಮಿಕ್ಸಿ ರುಬ್ಬೋದಕ್ಕೆ ಒಂದೇ ಸತಿ ಮೇಲೆ ಎತ್ತಿಟ್ಕೊತೀನಲ್ವ ಕೌಂಟರ್ ಟಾಪ್ಗೆ, ಅದಕ್ಕೆ ಏನೆಲ್ಲ ರುಬ್ಬಬೇಕು ಅದನ್ನೆಲ್ಲ ಒಂದೊಂದು ಜಾರಿಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಡಿಟಾಕ್ಸಿ ಡ್ರಿಂಕ್ ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೋತಿದ್ದೀನಿ. ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇದರ ರೆಸಿಪಿನೂ ಕೂಡ ತೋರಿಸಿದ್ದೀನಿ. ಜೊತೆಗೆ ನಾನು ಮಸಾಲೆಗೆ ರುಬ್ಬಿಟ್ಕೊಳ್ಬೇಕಲ್ಲ, ಅದು ಕೂಡ ತಣ್ಣಗಾಗಿತ್ತು, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಇಡ್ಲಿ ತುಂಬ ತಣ್ಣಗಾದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಕಡಿಮೆ ಆಗಿದ ತಕ್ಷಣವೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ಪೂನಲ್ಲಿ ಈ ರೀತಿ ಕ್ವಿಕ್ಕಾಗಿ ತೊಗೊಂಡ್ರೆ ಎತ್ತಿಟ್ಕೊಂಡ್ಬಿಟ್ರೆ ಬೆಚ್ಚಗಿರುತ್ತೆ, ಇಡ್ಲಿ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ. ನಾನಿಲ್ಲಿ ಸೋಡಾನೇ ಬಳಸಿಲ್ಲ, ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಲಿಟ್ಸ್ ಇಡ್ಲಿ, ಅದು ಆರ್ಕಾ ಮಿಲಿಟ್ಸ್ನ ಬಳಸಿದ್ದೀನಿ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಬೇಗನೆ ಕಿವುಚ್ಬಿಟ್ಟು ಇನ್ನು ರುಬ್ಬಬೇಕಾಗಿರೋದನ್ನೆಲ್ಲ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ. ನೋಡ್ಬೋದು ಆ ಕಡೆ ನಾನು ಜ್ಯೂಸು ಕೂಡ ರುಬ್ಬಿಟ್ಕೊಂಡಿದ್ದೀನಿ, ಈ ಕಡೆ ನಾನು ಮಸಾಲ ಪೌಡರ್ನ ಕೂಡ ರುಬ್ಬಿಟ್ಟು ಡೈರೆಕ್ಟ್ ಹಾಗೆ ಸಾಂಬಾರಿಗೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈ ಆಡ್ಕೋಬೇಕು.
ನಿಮಗೆ ಬೇಕು ಅಂತ ಹೇಳಿದ್ರೆ ತರಿಯಾಗೂ ರುಬ್ಕೊಳ್ಳಿ, ಹಾಗೆ ಫುಲ್ಲು ಸಣ್ಣದಾಗಾದರೂ ರುಬ್ಕೊಳ್ಳಿ. ಇಲ್ಲಿ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಇನ್ನೊಂದು 2-3 ಸತಿ ಓಡಿಸಿದ್ರೆ ನಾನು ಮಿಕ್ಸಿನ ತುಂಬ ಸಣ್ಣಗಾಗ್ತಿತ್ತು. ಆ ರೀತಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಅಂದರೆ ಅರ್ಧ ಹೋಳು ನಿಂಬೆಹಣ್ಣು ಆಗೋ ಗಾತ್ರದಲ್ಲಿ ಹುಣಸೆಹಣ್ಣ ತೊಗೊಂಡು ನೆನೆಹಾಕಿಟ್ಕೊಂಡಿದ್ದೆ. ಅದನ್ನು ಕೂಡ ನೀಟಾಗಿ ಕಿವುಚ್ಬಿಟ್ಟು ರಸ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ಯಾವ ಹದಕ್ಕೆ ಬೇಕೋ, ಎಷ್ಟು ತೆಳು ಬೇಕೋ ನೀವು ನೋಡಿಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ನಾನು ಫಸ್ಟು ರುಬ್ಬಿದಂಥ ಜಾರಿಗೆ ನೀರನ್ನ ಹಾಕಿಬಿಟ್ಟು ಅದಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ಈ ಕಡೆ ಡಿಟಾಕ್ಸ್ ಡ್ರಿಂಕ್ನೂ ಕೂಡ ಕುಡಿಯೋಣ ಅಂತ ಹೇಳಿ ಇದನ್ನು ಕೂಡ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡು ಇವಾಗ ಕುಡಿಬೇಕು. ನಾನು ಯಾವಾಗ ಕುಡಿತೀನಿ ಆವಾಗಲೇ ರುಬ್ಬಿಟ್ಕೋತೀನಿ, ಆದರೆ ರೆಡಿ ಮಾತ್ರ ಮಾಡಿ ಇಟ್ಕೊಂಡಿರ್ತೀನಿ. ಈ ಡ್ರಿಂಕ್ನ ಕುಡ್ದಿದ್ದಾದಮೇಲೆ ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ಅಪ್ಪ ಮನೆ ಹತ್ರ ಒಂದು ಸ್ಟೋರ್ ಇದೆ, ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಅಪ್ಪ ಮನೆಗೆ ಹೋದಾಗ ಪಾತ್ರೆ ತೊಗೊಂಡು ಬಂದಿದ್ದೀನಿ ಅಂತ. ಒಂದೇ ಒಂದು ಕಡಾಯಿ ಥರ ತೊಗೊಂಡು ಬಂದಿದೆ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ಥರ ಪ್ಯಾನ್ ಅಥವಾ ಕಡಾಯಿ ಅಂತ ಕರಿಬೋದು. ಇದಕ್ಕೂ ಸ್ವಲ್ಪ ದೊಡ್ಡದಿತ್ತು, ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿ ತೊಗೊಂಡು ಬಂದಿದ್ದೀನಿ. ಈ ಸ್ಟಿಕ್ಕರ್ಸ್ನೆಲ್ಲ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಾದಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ಇನ್ನೂ ತೆಗೆದಿಲ್ಲ. ಹಾಗೆಯೇ ತುಂಬ ಗಟ್ಟಿ ಇದೆ, ಸ್ಟೀಲ್ ಇದು. ಹಾಗೆಯೇ ತುಂಬ ದಪ್ಪ ಇದೆ, ಒತ್ತೋದಿಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಈವನ್ ಆಗಿ ಬೇಯುತ್ತೆ. ತುಂಬಾ ಚೆನ್ನಾಗಿತ್ತು. ಇದು ನಾನು ಆನ್ಲೈನಲ್ಲಿ ನೋಡಿದಾಗ ಒಂದೊಂದು ಪಾತ್ರೆಗೂ ಕೂಡ 2000 1500 ಇತ್ತು. ಆದರೆ ನನಗೆ ಎರಡಕ್ಕೂ ಸೇರಿ 1000 ರೂಪೀಸ್ ಆಯಿತು. ಇದನ್ನು ನಾನು ಇಲ್ಲಿ ಅಂಗಡಿ ಹತ್ರ ತೊಗೊಂಡಿದ್ದಲ್ವ, ಆನ್ಲೈನಲ್ಲೂ ಸಿಗುತ್ತೆ. ಅದು ತುಂಬ ಗಟ್ಟಿ ಇರುತ್ತೆ, ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ ಆನ್ಲೈನಲ್ಲಿ. ನಿಮಗೆ ಬೇಕಂದರೆ ನೀವು ತೊಗೊಳ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕೂಡ ರೆಡಿ ಮಾಡಿ ಈ ರೀತಿ ಇಟ್ಕೋತಾ ಇದ್ದೀನಿ. ಸಾಂಬಾರಂತೂ ತುಂಬ ಡಿಲೀಷಿಯಸ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ದೋಸೆಗಂತೂ ಒಳ್ಳೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಕೊಬ್ಬರಿಯಿಂದ ಮಾಡಿರುವಂಥ ಚಟ್ನಿ ಪುಡಿನ ಹಾಕ್ಕೊಳ್ತಿದ್ದೀನಿ. ನಾನು ಅಪ್ಪ ಮನೆಗೆ ಹೋಗಿದ್ದೆ ಅನ್ನಲ್ವ, ಅಲ್ಲಿ ಮಮ್ಮಿ ಕೊಟ್ಟು ಕಳಿಸಿದ್ರು. ಚಟ್ನಿ ಪುಡಿ ಇಡ್ಲಿಗೆ ಒಂದೊಳ್ಳೆ ಕಾಂಬಿನೇಷನ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಪುಡಿನ ಹಾಕಿ ಇನ್ನು ರೆಗ್ಯುಲರ್ ಪ್ರೆಸೆಂಟ್ ಆನಿಯನ್ನ ಇಟ್ಕೊಂಡು ಹಾಗೆ ಸ್ವಲ್ಪ ಕ್ಯಾರೆಟು ಕೂಡ ಹೆಚ್ಚಿಟ್ಕೊಂಡಿದ್ದೆ. ಈ ರೀತಿ ಅವ್ರಿಗೆ ನಾನು ಬ್ರೇಕ್ಫಾಸ್ಟ್ನ ಕೂಡ ರೆಡಿ ಮಾಡಿದೆ. ಇನ್ನು ನನಗೂ ಕೂಡ ಟೈಮ್ ಆಗ್ತಾಯಿತ್ತು, ಸೊ ರೆಡಿಯಾಗಿ ಆಫೀಸಿಗೆ ಹೊರಡಬೇಕಲ್ವ, ಎಲ್ಲ ಹೊರಟಿದ್ದಾಗಿತ್ತು. ಹಾಗೆಯೇ ಪೂಜೆ ಮಾಡಿ ನಾನು ಕೂಡ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂಡಿ ತಿನ್ನೋದಕ್ಕೆ ಇವಾಗ ಬಂದಿದ್ದೀನಿ. ಸೊ ನಾನು ಒಂದು ಇಡ್ಲಿ ತಿನ್ನೋಣ ಇವತ್ತು, ಯಾಕಂದರೆ ಈಗ ತಾನೇ ಡಿಟಾಕ್ಸ್ ಡ್ರಿಂಕ್ನ ಕುಡ್ದಿದ್ದೆ. ಇವತ್ತು ಸ್ವಲ್ಪ ಲೇಟಾಗೆ ಕುಡ್ದಿದ್ದೆ, ಹಾಗೆ ಕಷಾಯನೂ ಕುಡ್ದಿದ್ದೆ. ನಾನು ಎದ್ದಾಗ ಮತ್ತೆ ನಾನು ವಾಮ್ವಾಟರ್ನ ಕುಡ್ದಿರ್ತೀನಲ್ವ, ಸ್ವಲ್ಪ ಹೆವಿ ಆಗುತ್ತೆ ಅಂತ ಹೇಳಿ ಒಂದು ಇಡ್ಲಿನ ತಿನ್ನೋಣ ಅಂತ ಹೇಳಿ. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ, ಹಾಗೆ ಎಷ್ಟು ಚೆನ್ನಾಗಿ ಇಡ್ಲಿ ಅಬ್ಸರ್ವ್ ಆಗ್ತಾಯಿತ್ತು ಗೊತ್ತಾ. ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತಿಂಡಿ ತಿಂದು ಆಫೀಸಿಗೆ ಹೋಗಿ ಇನ್ನು ಸಂಜೆ ಆಫೀಸಿಂದ ಬಂದಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಮಳೆ ಬಂದು ನಿಂತಿತ್ತು ಆಲ್ರೆಡಿ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಬ್ರೆಡ್ ಟೋಸ್ಟ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಪಕ್ಕದಲ್ಲಿ ಒಂದು ಸ್ಟೌವಲ್ಲಿ ತವನ ಕೂಡ ಇಟ್ಕೊಂಡು ಬ್ರೆಡ್ನ ಎರಡು ಕಡೆನೂ ಕೂಡ ಸ್ವಲ್ಪ ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಟೋಸ್ಟ್ ರೀತಿಯಲ್ಲಿ ಮಾಡ್ಕೊತಿದ್ದೀನಿ. ಹಾಗೆ ಈ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ನಿಮಗೆ ಶುಂಠಿ ಫ್ಲೇವರ್ ಬೇಕಂದರೆ ಶುಂಠಿನೂ ಕೂಡ ಜಜ್ಜಿ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ. ಶುಂಠಿ ಫ್ಲೇವರ್ ಎಲ್ಲದರಲ್ಲೂ ಇಷ್ಟ ಆಗಲ್ಲ, ಒಂದೊಂದು ತಿಂಡಿಗೆ ಒಂದೊಂದು ಥರ ಮಾಡಿದ್ರಾಗ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಇವಾಗ ಇಲ್ಲಿ ನಾನು ಟೊಮ್ಯಾಟೊನ ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಜಾಸ್ತಿ ಹುಳಿ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಂತರ ನೀವು ನೀಟಾಗಿ ಕೈಯಾಡ್ಕೊಳ್ಳಿ. ಉಪ್ಪನ್ನ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ, ಹಾಗೆ ಟೊಮೆಟೊನೂ ಕೂಡ ಹಾಕಿದ್ದೀವಲ್ವ, ನೀಟಾಗಿ ಫ್ರೈ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ, ಅಂದರೆ ಪುಟ್ಟ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು, ಹಾಗೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಈ ರೀತಿ ಫ್ರೈ ಮಾಡಿಕೊಂಡು ನೀವು ಬ್ರೆಡ್ ಟೋಸ್ಟ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾವು ಬ್ರೆಡ್ ಟೋಸ್ಟ್ನ ವೆಜಿಟೇಬಲ್ ಗೊಜ್ಜು ಥರ ಮಾಡಿ ಅಥವಾ ವೆಜಿಟೇಬಲ್ ಪಲ್ಯನ ಮಾಡಿ ನಾವು ಬ್ರೆಡ್ ಟೋಸ್ಟ್ನ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ.
ಇವಾಗ ನಾನು ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತಿದ್ದೀನಿ. ಇವಾಗ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಒಂದು ಕ್ಯಾರೆಟ್, ಚಿಕ್ಕದೊಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊತಾ ಇದ್ದೀನಿ. ನಾವಿಲ್ಲಿ ಕಾಯಿ ಅಥವಾ ಕ್ಯಾರೆಟ್ ಎರಡರಲ್ಲಿ ಒಂದನ್ನು ಹಾಕ್ಕೋಬೋದು ಅಥವಾ ಎರಡನ್ನೂ ಅರ್ಧ ಅರ್ಧ ಒಂದು ಅಳತೆಯಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ನ ಜಾಸ್ತಿ ಹಾಕೋತಿದ್ದೀನಿ, ಹಾಗೆ ತೆಂಗಿನಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೋತಿದ್ದೀನಿ. ಅಂದರೆ 1 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ತೆಂಗಿನಕಾಯಿನ ಹಾಕದೇ ಇದ್ದರೆ ನಮಗೆ ಅಷ್ಟು ಟೇಸ್ಟ್ ಅಂತಲೇ ಅನಿಸೋದಿಲ್ಲ, ಆ ಕಾರಣಕ್ಕೆ ತೆಂಗಿನಕಾಯಿನ ಹಾಕ್ಕೋತಿದ್ದೀನಿ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡ್ಬಿಟ್ಟು ಪದೇ ಪದೇ ಈ ರೀತಿ ಪ್ಲೇಟ್ನ ತೆಗೆಯೋದ್ರಿಂದ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೋಸ್ಟ್ ಮಾಡೋದಕ್ಕೆ ಫಿಲ್ಲಿಂಗ್ ರೆಡಿಯಾಗಿ ಹೋಗುತ್ತೆ. ಸೊ ಈ ರೀತಿ ನೀವು ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ನಾವು ನೀಟಾಗಿ ಹೆಚ್ಕೊಂಡು ಕೂಡ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಆಗುತ್ತೆ. ಕ್ವಾಂಟಿಟಿ ಕಡಿಮೆ, ಹಾಗೆ ಬೇಯೋದಕ್ಕೂ ಕೂಡ ಕಡಿಮೆ ಟೈಮ್ ತೊಗೊಳತ್ತೆ. ಹಾಗೆ ನಾನು ಪಕ್ಕದಲ್ಲಿ ಒಂದು ತವಾದಲ್ಲಿ ಬ್ರೆಡ್ನ ಕೂಡ ಸ್ವಲ್ಪ ಟೋಸ್ಟ್ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಫಿಲ್ಲಿಂಗ್, ಅದನ್ನು ಕೂಡ ನೀಟಾಗಿ ಒಂದೊಂದು ಬ್ರೆಡ್ಗೆ ಫಿಲ್ ಮಾಡಿ ಈ ರೀತಿ ನಾನು ನೀಟಾಗಿ ಮೇಲ್ಗಡೆನೂ ಒಂದು ಬ್ರೆಡ್ನ ಹಾಕ್ಕೊಂಡು ಈ ರೀತಿ ಒತ್ಕೋತಾ ಇದ್ದೀನಿ. ಸೊ ಫಸ್ಟೇ ನಾನು 2 ಕಡೆ ಬ್ರೆಡ್ ಸೈಡಲ್ಲೂ ಕೂಡ ನೀಟಾಗಿ ಫ್ರೈ ಮಾಡಿರೋದ್ರಿಂದ ಇವಾಗ ನಾನು ಫಿಲ್ಲಿಂಗ್ ಆಗಿದ ಮೇಲೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ನಾವು ಬೇಕ್ರಿಗೆ ಹೋದರೆ 2 ಕಡೆನೂ ಕೂಡ ಫ್ರೈ ಮಾಡಿರೋದಿಲ್ಲ. ಬ್ರೆಡ್ಡಿನ 2 ಫೇಸಲ್ಲೂ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸೈಡ್ ಮಾತ್ರ ಫ್ರೈ ಮಾಡಿ ಇನ್ನೊಂದು ಸೈಡ್ ನಾವು ಬರೀ ಡೈರೆಕ್ಟ್ ಫಿಲ್ಲಿಂಗ್ ಹಾಕ್ಬಿಟ್ರೆ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಅಷ್ಟು ಮಜಾ ಇರಲ್ಲ, ಟೇಸ್ಟ್ ಇರಲ್ಲ. ಆ ಕಾರಣಕ್ಕೆ ನಾನು ಪಲ್ಯ ಮಾಡಬೇಕಾದ್ರೇ ನಾನು ಸೈಡಲ್ಲಿ ನೀಟಾಗಿ 2 ಕಡೆನೂ ಕೂಡ ಮೀಡಿಯಮ್ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬ್ರೆಡ್ನ. ಈಗ ಕರೆಕ್ಟಾಗಿ 3 ಟೋಸ್ಟ್ ಆಗಿದೆ, ನಮ್ಮಿಬ್ಬರಿಗೆ ಕರೆಕ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 2 ತಿಂತೀವಿ, ಇನ್ನೊಂದು ಹಾಗೆ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಬ್ರೆಡ್ ಟೋಸ್ಟ್ನ ಮಾಡಿಕೊಂಡು ತಿಂದಿದ್ದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಬಾಟಾ ಶೋರೂಮ್ಗೆ ಹೋಗಿದ್ವಿ, ಸ್ಲಿಪ್ಪನ್ನು ತೊಗೋಬೇಕಿತ್ತು ಅಂತ ಹೇಳಿ. ಅಲ್ಲಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ ಆಗೋಗಿತ್ತು. ಇನ್ನು ಅನ್ನ ಅಂತೂ ಸ್ವಲ್ಪ ಇತ್ತು, ಮಧ್ಯಾಹ್ನ ಮಾಡಿದರು ನಮ್ಮ ಮನೆಯವರು ಊಟ ಮಾಡೋದಕ್ಕೆ ಬಂದಾಗ. ಆ ಕಾರಣಕ್ಕೆ ಅದಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮುದ್ದೆನ ಮಾಡ್ಕೊತಿದ್ದೀನಿ. ಪುಟ್ ಮುದ್ದೆ 2 ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನಿಗೆ 1 ಕಪ್ಪಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲ್ಲುಪ್ಪು ಕರಗಿದಾದ್ಮೇಲೆ ಈ ರೀತಿ ಹಿಟ್ಟನ್ನು ನೀಟಾಗಿ ಹಾಕ್ಕೊಂಡ್ರೆ ಗಂಟಾಗಲ್ಲ, ಹಾಗೆ ಮುದ್ದೆ ಸಾಫ್ಟ್ ಬರುತ್ತೆ ಅಂತ. ಈ ರೀತಿ ನೀಟಾಗಿ ಮರಳಬೇಕು. ಅದನ್ನು ನಾನು ಪಕ್ಕದಲ್ಲಿ ಇಟ್ಕೋತೀನಿ. ಆಲ್ರೆಡಿ ನಿಮಗೆ ನಾನು ಮುದ್ದೆ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸಿದ್ದೀನಿ ಅಲ್ವಾ, ಅದಕ್ಕೆ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಕೈ ಆಡ್ಕೊತೀನಿ. ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 6ರಿಂದ 7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಬಜ್ಜಿ ಅಂತ ಮಾಡ್ತಾರೆ, ಅಂದರೆ ಈ ಜಜ್ಜಿಟ್ಕೊಂಡಿರುವಂಥ ಮೂಲಂಗಿನ ಬಳಸ್ಕೊಂಡು ಮಾಡ್ತಾರೆ, ಹಾಗೆ ಈರುಳ್ಳಿನ ಹಾಕಿ ಹಸಿ ಬಜ್ಜಿನ ಮಾಡ್ತಾರೆ, ಅಂದರೆ ಹಸಿ ಈರುಳ್ಳಿನೂ ಕೂಡ ಹಾಕಿ ಮಾಡ್ತಾರೆ. ಇಲ್ಲಿ ನಾನು ಮೂಲಂಗಿ ಹಸಿ ಬಜ್ಜಿನ ಮಾಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಇರೋದ್ರಿಂದ ಇದು ತಣ್ಣಗಿರುತ್ತಲ್ವ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಮೂಲಂಗಿ ಹಸಿ ಬಜ್ಜಿನ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿ, ಅಂದರೆ ಮೀಡಿಯಮ್ ಸೈಜ್ ಆಗಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈಯಾಡ್ಕೋಬೇಕು. ಇಷ್ಟೇ. ಹಸಿ ಬಜ್ಜಿಗೆ ನಾವು ಏನೆಲ್ಲ ರುಬ್ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ ಇಷ್ಟು ನಾವು ಒಗ್ಗರಣೆ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರೊಳಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿರುತ್ತೆ ಮತ್ತು ಒಗ್ಗರಣೆಗೆ, ಹಾಗೆ ಕೊತ್ತಂಬರಿ ಸೊಪ್ಪು ರುಬ್ಬವಾಗ ಹಾಕ್ಕೊಳ್ಳೋದಕ್ಕೆ. ಇನ್ನು ಮೂಲಂಗಿ ಜಜ್ಜಿನಾದರೂ ಹಾಕ್ಕೋಬೋದು. ಈ ರೀತಿ ನಾನು ತುರಿದು ಹೇಗೆ ಹಾಕ್ಕೊಳ್ತಿದ್ದೀನಿ ಆ ಥರನೂ ಹಾಕ್ಕೋಬೋದು. ಜಜ್ಜಿ ಹಾಕಿದ್ರೆ ದಪ್ಪ ಸಿಗುತ್ತೆ ಅಂತ ಆಮೇಲೆ ತಿನ್ನೋದಿಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ನೀಟಾಗಿ ತುರಿದಿಟ್ಕೊಂಬಿಟ್ರೆ ನೀಟಾಗಿ ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ತೀವಲ್ವ ಹಸಿ ಬಜ್ಜಿ ಒಳಗಡೆ, ಆವಾಗ ನೀಟಾಗಿ ತಿಂತಾರೆ, ಗೊತ್ತಾಗೋದಿಲ್ಲ. ಒಂಥರ ಕ್ಯಾರೆಟ್ ಸಿಕ್ಕದಂಗೆ ಆಗುತ್ತೆ, ಆ ಫ್ಲೇವರ್ ಕೂಡ ಸಿಗೋದಿಲ್ಲ, ಚೆನ್ನಾಗಿರುತ್ತೆ, ಮೂಲಂಗಿ ಸ್ಮೆಲ್ಲು ಕೂಡ ಇರೋದಿಲ್ಲ. ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ವ ಅದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು, ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣದಾಗಿ ರುಬ್ಕೊತೀನಿ.
ಈ ರೀತಿ ರುಬ್ಬಿ ಇಟ್ಕೋಬೇಕು ಸೈಡಲ್ಲಿ. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ತೀನಿ. ಇದಕ್ಕೆ ನಾನು ಫಸ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಅಲ್ವಾ, ಆ ಮಸಾಲಾನ ಫಸ್ಟು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಮೊಸರನ್ನ ಬಳಸಿದ್ದೀನಿ, ನೀವು ಬೇಕಿದ್ರೆ ಬರೀ ನೀರನ್ನು ಕೂಡ ಬಳಸ್ಕೋಬಹುದು. ಈ ತಂಬ್ಳಿ ಅಂತ ಮಾಡ್ತಾರಲ್ವ ಆ ರೀತಿ, ಇದು ಮೂಲಂಗಿ ತಂಬ್ಳಿ ಅಂತನಾದರೂ ಅನ್ಬೋದು, ಹಾಗೆ ಮೂಲಂಗಿ ಹಸಿ ಬಜ್ಜಿ ಅಂತನಾದರೂ ಕರಿಬೋದು. ಇಲ್ಲಿ ನಾನು ನೀರನ್ನ ಬಳಸಿಲ್ಲ, ಮೊಸರನ್ನ ಮಾತ್ರ ಬಳಸಿದ್ದೀನಿ. ಸೊ ನಾವಿರೋದೇ ಇಬ್ಬರಾಗಿರೋದ್ರಿಂದ ಮೊಸರು ಹಾಕಿದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ಮೊಸರನ್ನು ಕೂಡ ಹಾಕ್ಕೊಂಡು ಕೈಯಲ್ಲೇ ಈ ರೀತಿ ನೀಟಾಗಿ ಎಲ್ಲದನ್ನು ಕೂಡ ಮಸಾಲಾನ ನೀಟಾಗಿ ತಕ್ಕೊಂಡಿದ್ದಾಯಿತು. ಅದಾದಮೇಲೆ ಇದ್ದು 1 ಕಪ್ ಆಗೋಷ್ಟು ಮೊಸರಿತ್ತು ಆ ಕವರಲ್ಲಿ. ಸೊ 1 ಕಪ್ ಆಗೋಷ್ಟು ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಕೈಯಾಡ್ಕೊಳ್ಳಿ. ನಾವು ಮೂಲಂಗಿನ ತುರಿದಿಟ್ಕೊಂಡಿರ್ತೀವಿ ಅಲ್ವಾ, ಅದು ಒಂದೇ ಕಡೆ ಸೇರ್ಕೊಂಡಿರುತ್ತೆ. ನಾವು ಮಸಾಲ ಎಲ್ಲ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಕೈಯಾಡಬೇಕು. ಹಾಗೆ ನಾನು ಮೊದಲೇ ಹುರಿದಿಟ್ಕೊಂಡಿರೋಂಥ ಬಾಣಲಿ ಖಾಲಿ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, 1 ಒಣಮೆಣಸಿನ್ಕಾಯಿ, 1 ಎಸ್ಲು ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೆ, ಅಂದರೆ ಒಗ್ಗರಣೆನ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಡ ತಣ್ಣಗಾಗಿತ್ತು. ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಎಲ್ಲದನ್ನು ಕೂಡ. ನಾವು ಒಗ್ಗರಣೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಗ್ಗರಣೆ ಹಾಕಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾವು ಮೂಲಂಗಿ ತಂಬ್ಳಿ ಅಂತನಾದರೂ ಕರಿಬೋದು, ಮೂಲಂಗಿ ಹಸಿ ಬಜ್ಜಿ ಅಂತನಾದರೂ ಹೇಳ್ಬೋದು. ಮೊಸರು ಹಾಕಿದ್ರೆ ತಂಬ್ಳಿ ಆಗುತ್ತೆ, ನೀರನ್ನ ಹಾಕಿದ್ರೆ ಬಜ್ಜಿ ಆಗುತ್ತೆ. ಹಾಗೆ ಫಟಾಫಟ್ ಅಂತ ಮುದ್ದೆನೂ ಕೂಡ ಕಟ್ಟಿಟ್ಕೊಂಡಿದ್ದಾಯಿತು. ಒಂದು ಕಡೆ ನಾನು ಮುದ್ದೆ ಮಾಡ್ತಿದ್ದೆ ಅಲ್ವಾ, ಆವಾಗಲೇ ನಿಮಗೆ ಹೇಳಿದ್ದೆ ಅಲ್ವಾ, ಸೊ ಆ ಕಡೆನೂ ಕೂಡ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಕೂಡಿಸ್ಕೊಂಡಿದ್ದೆ. ಇವಾಗ ನಾನು ಮುದ್ದೆನೂ ಕೂಡ ಕಟ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ದಿನದ ಊಟದ ಪ್ಲ್ಯಾನ್. ನಮಗೆ ಯಾವಾಗಲಾದರೂ ಸಂಜೆ ಅನ್ನ ಸ್ವಲ್ಪ ಇದೆ ಮತ್ತು ಅನ್ನ ಮಾಡಬೇಕು ಅಂದರೆ ಈ ರೀತಿ ನಾವು ಮುದ್ದೆನ ಮಾಡ್ಕೋತೀವಿ. ಅನ್ನ ಅಂದರೆ ವೈಟ್ ರೈಸ್ ಅಲ್ಲ, ಮಿಲ್ಲಿಟ್ಸ್. 3 ದಿನಕ್ಕೆ ಒಂದು ಸತಿ ನಾವು ಮಿಲ್ಲಿಟ್ಸ್ನ ಚೇಂಜ್ ಮಾಡ್ತೀವಿ. ಒಂದು ವೆರೈಟಿಯಿಂದ ಇನ್ನೊಂದು ವೆರೈಟಿಗೆ ಶಿಫ್ಟ್ ಆಗ್ತೀವಿ. ಹಾಗೆಯೇ ಇವತ್ತು ಸ್ವಲ್ಪ ಆರ್ಕನೂ ಕೂಡ ಇತ್ತಲ್ವ, ಇವತ್ತು ಆರ್ಕದೇ ಇಡ್ಲಿ ಮಾಡಿದ್ದೆ ಅಲ್ವಾ, ಸೊ ಆರ್ಕದೇ ಮಿಲ್ಲಿಟ್ಸ್ನ ಕೂಡ ಅನ್ನನ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಇತ್ತಲ್ವ, ಮತ್ತೆ ಏನು ಮಿಲ್ಲಿಟ್ಸ್ ಮಾಡೋದು ಅಂತ ಈ ರೀತಿ ಮುದ್ದೆನ ಮ್ಯಾಚ್ ಮಾಡಿದ್ದೀನಿ. ಹೀಗೆ ನಿಮ್ಮ ಮನೇಲೂ ಅನ್ನ ಸ್ವಲ್ಪ ಇದ್ದರೆ ಹೀಗೆ ಮುದ್ದೆ ಮಾಡಿ ಮ್ಯಾಚ್ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತು ತೋರಿಸಿದಂಥ ಅಷ್ಟು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.